ಇಂದು 12 ಗಂಟೆಗೆ ನಮ್ಮ KPCC ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು AICCಯಿಂದ ಏನು ಬಿ ಫಾರಮನ್ನು ಸಮರ್ಥ ಶಾಮನೂರು ಅವರಿಗೆ ಇವತ್ತು ಕೊಟ್ಟಿದ್ದಾರೆ. ನಾಳೆ ನಾಮಿನೇಷನ್ ಮಾಡಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ಕೊಂಡು ಬರಬೇಕು ಅಂತಂದು ನಮಗೆಲ್ಲ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದೇ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ದಾವಣಗೆರೆಯ ಸಮಸ್ತ ದಕ್ಷಿಣ ಭಾಗ ಇರ್ಬೋದು, ಉತ್ತರ ಭಾಗ ಎಲ್ಲರೂ ಕಾಂಗ್ರೆಸ್ ಕುಟುಂಬದವರು ಹೆಚ್ಚಿನ ರೀತಿಯಿಂದ ಕೆಲಸವನ್ನು ಮಾಡಿ ಮತದಾರರಲ್ಲಿ ಮನಗೆದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಸಮರ್ಥ ಅವ್ರನ್ನ ಗೆಲ್ಲಿಸುವ ಕೆಲಸವನ್ನು ನಾವು ಮಾಡ್ತೀವಿ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ. ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಮತ್ತು ಜಮೀರ್ ಅಹಮದ್ರವರು ಮತ್ತು ಅದೇ ರೀತಿ ನಮ್ಮ ಇದು MB ಪಾಟೀಲು, ಇಷ್ಟು ಜನ ಈಗ ನನಗೆ ಮತ್ತು ನಮ್ಮ ಈಶ್ವರ್ ಖಂಡ್ರೆ ನಮ್ಮ ಸಂತೋಷ್ ಲಾಡು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಇತರ ನಾಯಕರುಗಳು ಮತ್ತು ಮಂತ್ರಿಗಳು ಸಾಕಷ್ಟು ಜನ ಬರ್ತಾಯಿದ್ದಾರೆ. ಎಲ್ಲರೂ ಸೇರಿ ಒಂದು ನಾಮಪತ್ರವನ್ನು ಸಲ್ಲಿಕೆ ಮಾಡುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಾಳೆ ನಾವು ಮಾಡ್ತೀವಿ. ಅದು ಮೊನ್ನೆ ದಿವಸ ನಮ್ಮ ಮನೆಯವರು ಪ್ರಭಾ ಅವರು ಏನು ದಿವಸ ಚೆನ್ನಾಗಿದೆ ಅಂಥೇಳಿ ನಾಮಿನೇಷನ್ ಕೊಟ್ಟಿದ್ದು, ಅದಕ್ಕೆ ಸ್ವಲ್ಪ ವಿರೋಧನೂ ವ್ಯಕ್ತವಾಗಿತ್ತು. ಅದಕ್ಕೆ ನಾವು ಹೈಕಮಾಂಡ್ ಅವರಿಗೆ ಹೇಳಿದ್ವಿ, ಹೈಕಮಾಂಡ್ ಅವರು ಏನು ನಿರ್ಧಾರ ತೆಗೆದುಕೊಳ್ತಿರೋ ಅದಕ್ಕೆ ನಾವು ಬದ್ಧರಾಗಿರ್ತೇವೆ, ನಾವು ನಾಮಿನೇಷನ್ ವಾಪಸ್ ತೆಗೆಸ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿ ಇವತ್ತು ನಾವು ಬಿ ಫಾರಮನ್ನು ಕೊಟ್ಟಿದ್ದಾರೆ. ನಾವು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಲ್ಲಿ ನಿಲ್ಲಿಸಬೇಕು ಅಂತ ಕೇಳಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಅಭ್ಯರ್ಥಿನ ಗೆಲ್ಲಿಸುವ ಕೆಲಸವನ್ನು ಮಾಡೋಣ. ಇಂದು 12 ಗಂಟೆಗೆ ನಮ್ಮ KPCC ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು AICCಯಿಂದ ಏನು ಬಿ ಫಾರಮನ್ನು ಸಮರ್ಥ ಶಾಮನೂರು ಅವರಿಗೆ ಇವತ್ತು ಕೊಟ್ಟಿದ್ದಾರೆ. ನಾಳೆ ನಾಮಿನೇಷನ್ ಮಾಡಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ಕೊಂಡು ಬರಬೇಕು ಅಂತಂದು ನಮಗೆಲ್ಲ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದೇ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ದಾವಣಗೆರೆಯ ಸಮಸ್ತ ದಕ್ಷಿಣ ಭಾಗ ಇರ್ಬೋದು, ಉತ್ತರ ಭಾಗ ಎಲ್ಲರೂ ಕಾಂಗ್ರೆಸ್ ಕುಟುಂಬದವರು ಹೆಚ್ಚಿನ ರೀತಿಯಿಂದ ಕೆಲಸವನ್ನು ಮಾಡಿ ಮತದಾರರಲ್ಲಿ ಮನಗೆದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಸಮರ್ಥ ಅವ್ರನ್ನ ಗೆಲ್ಲಿಸುವ ಕೆಲಸವನ್ನು ನಾವು ಮಾಡ್ತೀವಿ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ.